ಏನಿರುತ್ತೆ ಈ ಬಾಕ್ಸಲ್ಲಿ? ಎಲ್ಲರೂ ಇಟ್ಟಿರ್ತಾರೆ ಅದರಲ್ಲಿ ರೈನ್ ಕೋಟು ಇಲ್ಲ ಟೂಲ್ಸ್ ಏನಾರು. ಟೂಲ್ಸ್, ನಿಮ್ಮ ಕ್ಯಾಮ್ರಾ ಐಟಮು. ನಮ್ಮ RCB ಅಲ್ಲೇ 4-4 ವಿನ್ ಆಗೈತೆ. ಇದು ಒಂದು ರೆಸಿಡೆನ್ಸಿ ರೋಡು. ಯಾರೋ ಗಾಡಿ ತೆಗಿತಾರೆ, ಏನಕ್ಕೆ ನಿಲ್ಸ್ಕೊಂಡು ಅವನೋ ಗೊತ್ತಿಲ್ಲ ಗುರು. ನೀವೆಲ್ಲ ರೈಡ್ ಮಾಡ್ಬೇಕಾದ್ರೆ ಯಾವುದು ಜಾಸ್ತಿ ಸಾಂಗ್ ಕೇಳೋದು? ಯಾವ ಥರ ಸಾಂಗ್ ಕೇಳೋದು? ನಾನಂತೂ ಸಿಕ್ಕಾಪಟ್ಟೆ 90s ಸಾಂಗ್ಸ್ ಕೇಳ್ತೀನಿ. ಐ ಮೀನ್ 2010 ಹಿಂದೆ ಬಂದಿರೋದು ಎಲ್ಲ. KKದು, ಮಿಥುನ್ದು, ಟಿಪಿಕಲಿ ಇವ್ರದ್ದು ಯಾವುದು ಇಮ್ರಾನ್ ಹಶ್ಮಿದು ಯಾವುದೆಲ್ಲ ಸಾಂಗ್ಸ್ ಇದೆ ಅದನ್ನೇ ಜಾಸ್ತಿ ಕೇಳೋದು. ಅದೊಂದು ವೈಬ್ ಚೆನ್ನಾಗಿರುತ್ತೆ. ಲಾಂಗ್ ರೈಡ್ಸಲ್ಲಿದ್ದಾಗಂತೂ ಇನ್ನೂ ಸೂಪರು. ಜಾಸ್ತಿ ಬೀಟಿದು ಹಾಕೊಂಡ್ಬಿಟ್ರೆ ಓವರ್ಟೇಕ್ ಮಾಡೋಕ್ಕೆಲ್ಲ ಒಳ್ಳೆ ಫುಲ್ ಇದು ಅನಿಸುತ್ತೆ, ಕ್ರೇಜ್ ಥ್ರಿಲ್ ಅನಿಸುತ್ತೆ. ಬಟ್ ಅದಕ್ಕೆ ಸ್ವಲ್ಪ ಸ್ಮೂದಾಗಿರೋ ಸಾಂಗ್ಸ್ ಹಾಕೊಂಡ್ರೆ ಆರಾಮಾಗಿ ಓಡಿಸ್ಬೋದು. ಲಾ ಕಾಲೇಜ್ಗರು ಎಲ್ಲ ಶಿಲೆಗಲ್ಲಲ್ಲಿ ಕಟ್ಟಿದ್ದಾರೆ. ನಮ್ಮ ಸ್ಕೂಲು ಹಿಂಗೆ ಶಿಲೆಗಲ್ಲಲ್ಲೇ ಕಟ್ಟಿರೋದು ಆವಾಗ. ಈ ವೀಕೆಂಡ್ ಎಲ್ಲಾದರೂ ಹೋಗಿ ಒಂದು ವೀಡಿಯೋ ಮಾಡೋಣ ಅಂತಿದ್ದೆ, ಬಟ್ ಜ್ವರ ಬಂದುಬಿಡ್ತವ್ರು. ಫುಲ್ ಮಲ್ಕೊಳ್ಳೋದೇ ಆಯಿತು ಮನೆಯಲ್ಲಿ. ಇಲ್ಲೆಲ್ಲ ಬಂದು ಜಾಸ್ತಿ ಪಾರ್ಟಿಗಳು ನಡೆಯೋದು, ಪಬ್ಗಳೆಲ್ಲ ಸಿಕ್ಕಾಪಟ್ಟೆ ಅವ ಇಲ್ಲೆಲ್ಲ. ಆ ಕಡೆ ಬಂದು MG ರೋಡು. ಸೊ ಮೊದಲು ಇಲ್ಲಿಂದನೂ ಹೋಗ್ಬೋದಿತ್ತು, ಅಲ್ಲಿ ರೋಡ್ ಬಂದು ಕ್ಲೋಸ್ ಆಗಿದೆ. ಸೊ ಇವಾಗ ಡೈರೆಕ್ಟ್ ಹಿಂಗೆ ಹೊಡೆದು ಅಲ್ಲಿ ಮುಂದಡೆ ತಗೋಬೇಕು ನಾವು ರೈಟಿಗೆ. ಅಡ್ವೆಂಚರ್ ಬೈಕ್ ಇದ್ದರೆ ಇದೊಂದು ಒಳ್ಳೆಯದು. ರೋಡ್ ಹೋಗಿದ್ರು ಪರವಾಗಿಲ್ಲ ಗುರು, ನಮ್ಮ ಗಾಡಿಗಳು ಮಾತ್ರ ಆರಾಮ್ಸೆ ಹೋಗುತ್ತೆ. ಸೊ ಇಲ್ಲಿ ಬಂದು ನಮ್ಮದು ಹಳೆ ಆಫೀಸಿಂದ ಪಾರ್ಟಿ ಕೊಟ್ಟಿದ್ರು, ಆ್ಯನಿವರ್ಸರಿ ಪಾರ್ಟಿ ಇಲ್ಲೇ ಮಾಡಿದ್ವಿ ನಾವು. ಕೆಲವೊಮ್ಮೆ ರೆಕಾರ್ಡಿಂಗ್ ಬಂದಾಗತ್ತೆ, ನಾನು ಯಾವ ಟಾಪಿಕ್ ಮಾತಾಡ್ತಿದ್ನೋ ನನಗೆ ಗೊತ್ತಿರಲ್ಲ, ಅರ್ಧಕ್ಕೆ ರೆಕಾರ್ಡಿಂಗ್ ಬಂದಾಗತ್ತೆ ಗುರು, ಏನಕ್ಕಂತ ಗೊತ್ತಿಲ್ಲ. ಇದೇ ಗರುಡ ಮಾಲ್ ಗುರು. ಸೊ ಇಲ್ಲಿಂದ ಸ್ವಲ್ಪ ಕಡಿಮೆ ಇರುತ್ತೆ ಟ್ರಾಫಿಕ್ಕು. ಮುಂದಡೆ ಬ್ರೇಕು ಮತ್ತು ಹಿಂದಡೆ ಬ್ರೇಕಾ ಸ್ಲಿಪ್ ಆಗ್ತಿದೆ ಗುರು. ಬ್ರೇಕ್ ಹಿಡಿದ್ರು ಬ್ರೇಕ್ ಹಿಡ್ತಿದ್ದಂಗೆ, ಅಂದರೆ ಒಂಥರ ಕಚ್ಕತ್ತಿಲ್ಲ. 2 ಸಲ ಆಯ್ತು ಅದು ಎಕ್ಸ್ಪೀರಿಯನ್ಸ್. ಮುಂದಡೆ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಬೇಕು, ನಾನು ಲೋಕಲ್ ಹಾಕ್ಸಿದ್ದೀನಿ. ಇವಾಗ ಪ್ರೈಸ್ ಕಡಿಮೆ ಮಾಡಿದ್ದಾರೆ ಹೀರೋದವರು. ಮೊದಲು 1400 ರೂಪಾಯಿ ಇತ್ತು, ಇವಾಗ ಹಾಫ್ ರೇಟು 700 ರುಪೀಸಿಗೆ ಮಾರ್ತವ್ರೆ. ಹಂಗಾರೆ ಹಾಕ್ಸ್ಕೋಬೋದಲ್ವಾ ಗುರು? ಹೋಗ್ರಪ್ಪ ಮುಂದೆ. ಸೊ ನಾನು ಅದನ್ನೇ ಹೇಳ್ತಿದ್ದೆ, ನಾನು ರೀಸೆಂಟಾಗಿ ಒಂದು ಟ್ರಿಪ್ ಮಾಡಿದೆ ಗುರು. ಇದು ಐ ಮೀನ್ ಸೋಲೋ ಟ್ರಿಪ್ ಹೋಗಿದ್ದು ಬನಾರಸ್ಸು ಮತ್ತು ರಿಷಿಕೇಶ್. ಪ್ಲ್ಯಾನ್ ಇದ್ದಿಲ್ಲ. ನಾನು ಬನಾರಸ್ ಹೋಗ್ಬಿಟ್ಟು ಅಯೋಧ್ಯೆ ಹೋಗ್ಬಿಟ್ಟು ಆಗ್ರಾ ನೋಡ್ಬಿಟ್ಟು ಬರೋಣ ಅಂತಿದ್ದೆ. ಹೋದೆ ಗುರು ಬನಾರಸ್ಸು. ಜಿಪ್ಸಿ ಡೈರೀಸ್ ಅಂತ ಇದೆ ಹಾಸ್ಟೆಲ್ಲು. ಸೊ ನಾನು ಲಾಸ್ಟ್ ಟೈಮ್ ಹೋದಾಗ ಅಲ್ಲೇ ಸ್ಟೇ ಆಗಿದ್ದು, ಈ ಸಲ ಹೋದಾಗ ಅಲ್ಲೇ ಸ್ಟೇ ಆಗಿದ್ದು.
ಸೊ ಲಾಸ್ಟ್ ಟೈಮ್ ಬಂದು ರೈಡ್ ಮಾಡ್ಕೊಂಡು ಹೋಗಿದ್ದೆ ಕುಂಭಮೇಳದಿಂದ. ಆವತ್ತು ಕುಂಭಮೇಳ ಇತ್ತು, ಸೊ ರೈಡ್ ಮಾಡ್ಕೊಂಡು ಹೋಗಿದ್ದೆ. ಈ ಸಲ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಹೋದೆ. ಮಸ್ತಾಗಿತ್ತು ಗುರು. ಈ ಸಲ ತುಂಬ ಜನ ತುಂಬ ಜನ ಫ್ರೆಂಡ್ಸ್ ಆಗಿದ್ರು ಅಲ್ಲಿಂದ. ಎಲ್ಲ ಕ್ರೇಜಿ ಆಗಿದ್ರು ಗುರು ಒಬ್ಬೊಬ್ಬರು. ತುಂಬ ಜನ ಬಿಹಾರು, ಯು ಪಿದವರು, ಡೆಲ್ಲಿಯವರು ಮತ್ತು ನಮ್ಮ ಕರ್ನಾಟಕದವರು. ಎಷ್ಟು ಫ್ರೆಂಡ್ಲಿ ಆಗಿಬಿಟ್ಟಿದೆ ಅಂದರೆ ಒಂದು ಸಿಟಿಗೆ ಹಾಕಿದ್ವಿ ಗುರು ನಾವು. ಅಂದರೆ ಒಂದು ಸಿಟಿಗೆ ಹಾಕಿದಾಗ ಫ್ರೆಂಡ್ ಆಗಿದ್ದು ಮಾತ್ರ ಹೆಂಗೆ ಇತ್ತು ಗೊತ್ತಾ, ಕ್ರೇಜಿ ಆಗಿತ್ತು ಗುರು. ಅವರೆಲ್ಲ ಹೆಂಗಂದರೆ, ಬ್ರೋ ನೀನು ಈ ಕಡೆ ಬಂದರೆ ಹೇಳು ಗುರು, ನೀನು ಆ ಕಡೆ ನಾರ್ತ್ ಈಸ್ಟ್ ಹೊಡಿತೀಯ ಅಂದರೆ ಹೇಳು ಗುರು, ನಾನು ಅಲ್ಲಿ ಇದ್ದೀನಿ, ನಾನು ಹೆಲ್ಪ್ ಮಾಡ್ತೀನಿ ಆ ಕಡೆ ಈ ಕಡೆ. ಮಸ್ತಾಗಿತ್ತು ಗುರು. ನನಗಂತೂ ಆ ಟ್ರಿಪ್ನ ಮರೆಯೋಕ್ಕಾಗ್ತಾಯಿಲ್ಲ. ಹೋಗಿದ್ದು 1 ವಾರಕ್ಕಂತ 9 days ಏನೋ ಇದ್ದೆ ಅಲ್ಲೇ. ಮಸ್ತಾಗಿತ್ತು. ಆಮೇಲೆ ನಾನು ಅಲ್ಲಿಂದ ಆಗ್ರಕ್ಕೆ ಹೋಗೋಣ ಅಂತ ಅಯೋಧ್ಯದಲ್ಲಿ ಹೋಗಿ ಕೂತ್ಕೊಂಡಿದ್ದೆ. ಆವಾಗ ಅಲ್ಲಿ ಫ್ರೆಂಡ್ ಆಗಿದ್ರಲ್ಲ, ಅವ್ರು ಫೋನ್ ಮಾಡಿಬಿಟ್ಟು ನಾವು ರಿಷಿಕೇಶ್ ಹೋಗ್ತಿದ್ವಿ, ರಿಷಿಕೇಶಿಗೆ ಬಂದುಬಿಡು ಅಂತ ಹೇಳಿದ್ರು. ಅಲ್ಲಿಂದ ಸೀದಾ ರಿಷಿಕೇಶ್ ಗುರು. ಅಲ್ಲೊಂದು 3 ದಿನ ಮಸ್ತಾಗಿತ್ತು ಗುರು. ಲೈಫಲ್ಲಿ ಅನ್ಪ್ಲ್ಯಾನ್ ಟ್ರಿಪ್ ಮಾಡಬೇಕು ಗುರು, ಆವಾಗ ಮಜಾ ಇರೋದು. ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಫ್ರೆಂಡ್ಸ್ ಅವ್ರ ಜೊತೆ ಅದು ಯಾವುದೂ ವರ್ಕೌಟ್ ಆಗೋಲ್ಲ. ಬ್ಯಾಗ್ ಎತ್ಕೊಂಡು ಸೋಲೋ ಹೋಗ್ತಾನೆ ಇರಬೇಕು, ಆವಾಗ ಸಾಕಾಗಿರುತ್ತೆ. ಹೆವಿ ಪೀಸ್ ಆಗಿತ್ತು. ಇವಾಗ ಹೆವಿ ಕ್ರೌಡೆಡ್ ಗುರು ಕಾಶಿ. ಮೊದಲಿನ ಥರ ಮೊದಲು ಅಷ್ಟೇನೂ ಇದ್ದಿಲ್ಲ. ಇವತ್ತು ತುಂಬ ಜನರು ಕಾಶಿ ಈ ಥರ ದೇವಸ್ಥಾನಗಳು, ಇಂಥ ಡಿವೋಷ್ನಲ್ ಪ್ಲೇಸಸ್ಸಿಗೆ ಹೋಗೋದು ಜಾಸ್ತಿ ಮಾಡಿದ್ದಾರೆ. ಅದು ಬೇರೆ ಯಂಗ್ಸ್ಟರ್ಸ್ ಬೇರೆ. ನಾನು ಹೋಗೋ ಜಾಗದಲ್ಲಂತೂ ಬರೀ ಯಂಗ್ಸ್ಟರ್ಸೇ ಗುರು. ಸೊ ನಾನು ಹೇಳೋದೇನೆಂದರೆ, 1 ವಾರ ರಜೆ ಹಾಕೊಂಬೇಡಿ, ಫಸ್ಟು ಬುಕ್ ಮಾಡಿ. ಓಕೆ, ಎಲ್ಲಿಗೆ ಹೋಗ್ಬೇಕಂತ ನಾನು ಅದೇ ಮಾಡಿದ್ದು. ಫಸ್ಟು ಬುಕ್ ಮಾಡಿ ಇಟ್ಕೊಂಡಿದ್ದು. ಬುಕ್ ಮಾಡಿದ್ಮೇಲೆ ನಾನು ಹೇಳ್ಬಿಟ್ಟೆ, ಗುರು ನಾನು ಇಂತಿಂಥ ಡೇಟಲ್ಲಿ ಬುಕ್ ಮಾಡಿದ್ದೀನಿ, ಹೋಗ್ತಾಯಿದ್ದೀನಿ ನಾನು, ರಜಾ ಬೇಕಂತ. ರಜಾ ಕೊಡ್ತಾರೆ. ಹಂಗೆ ಹೆಂಗಂತ ಹೋದರೆ ನಮ್ಮ ಕಂಪ್ನಿ ಕೊಡ್ತಾರೆ. ಸೊ ಹಂಗೆ ಯಾವುದೇ ಪ್ಲ್ಯಾನು, ಯಾವುದೇ ಟ್ರಿಪ್ ಇರಲಿ ಗುರು, ಫಸ್ಟು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಬೇಡಿ, ಇಲ್ಲ ಟ್ರೈನು ಬುಕ್ ಮಾಡ್ಕೊಂಬೇಡಿ, ಆಮೇಲೆ ಹೋಗೋದು. ನಾವೇನು ಮಾಡ್ತೀವಿ, ಯೂಶ್ವಲಿ ಇಂಥ ಪ್ಲೇಸಸ್ಸಿಗೆ ಹೋಗ್ಬೇಕಂತ ಇರ್ತೀವಿ, ಅದು ಯಾವುದೋ ರೀಸನಿಗೆ ಕ್ಯಾನ್ಸಲ್ ಆಗುತ್ತೆ. ಅದೇ ನಾವು ಬುಕ್ ಮಾಡ್ಕೊಂಡ್ರೆ ಕನ್ಫರ್ಮಾಗಿ ಹೋಗ್ತೀವಿ ಗುರು. ನಾನು ಇದು ಕೂಡ ಹಂಗೆ, ಅದಕ್ಕಿಂತ ಮುಂಚೆದು ಕಾಶಿ ಟ್ರಿಪ್ಪು ನಾನು ಟ್ರೈನ್ ಬುಕ್ ಮಾಡ್ತಿದ್ದೆ, ವೆಯ್ಟಿಂಗ್ ಲಿಸ್ಟೇ ಬಂತು ಗುರು. ಆವಾಗ ಮಹಾಕುಂಭ ಇತ್ತಲ್ಲ, ಸೊ ವೆಯ್ಟಿಂಗ್ ಲಿಸ್ಟ್ ಬಂತು. ಇನ್ನೇನು ಮಾಡೋದು, ಬೈಕ್ ಎತ್ಕೊಂಡು ಅವತ್ತು ಹಿಂದಿನ ದಿವಸ ನೈಟು ಫೋನ್ ಮಾಡಿ ಹೇಳಿದೆ ನಮ್ಮ ಮ್ಯಾನೇಜರ್ಗೆ, ಗುರು ನಾನು ಮಹಾಕುಂಭಕ್ಕೆ ಹೋಗ್ತಿದ್ದೀನಿ ಅಂತ. ಅವರು ಅದೇ ಹೇಳಿದ್ರು, ನೀವು ಹೋಗ್ಬೇಕಂತ ಇತ್ತಲ್ಲ, ಸರಿ ಹೋಗ್ಬಾ ಅಂತ. ಬೈಕ್ ಹೋಗಿ ರೆಡಿ ಮಾಡಿಸ್ದೆ, ಹೋಗಿ ಬಂದೆ. ಮಸ್ತಾಗಿತ್ತು ಅದು. ಆದರೆ ಬರ್ಬೇಕಾದ್ರೆ ಮಾತ್ರ ಬೈಕ್ ಇಂಜಿನ್ ಸೀಸ್ ಆಗೋಯ್ತು ಗುರು. ಅದು ನಾನು ಬಂದು ಫುಲ್ ಥ್ರಾಟಲಲ್ಲಿ ಓಡಿಸ್ತಾ ಇದ್ದೆ, 100 ಮೇಲೇ. ಅದಲ್ಲದೆ 2 ದಿನದಲ್ಲಿ ಅಲ್ಲಿ ಹೋಗಿದ್ದು ನಾನು. ಫಸ್ಟ್ ಡೇ ಬಂದು 1100 ಕಿಲೋಮೀಟ್ರು, ಆಮೇಲೆ ಇನ್ನೊಂದು 1000 ಓಡಿಸಿದ್ದು ನೆಕ್ಸ್ಟ್ ಡೇ. ಏನಕ್ಕಂದರೆ ಅಲ್ಲಿಂದ ನಾನು ಪ್ರಯಾಗ್ರಾಜ್ ಹೋದೆ, ಪ್ರಯಾಗ್ರಾಜಿಂದ ವಾರಣಾಸಿಗೆ ಹೋದೆ. ಸೊ ಅಲ್ಲೇ ಹಿಡಿತು ನನಗೆ. ಸೊ ಅದು ಸಗದಾಗಿತ್ತು ಮಾತ್ರ. ಆ ಟೈಮಲ್ಲಿ ನಂದು ಈ ಮೈಕೆಲ್ಲ ಕರೆಕ್ಟಾಗಿದ್ದಿಲ್ಲ ಗುರು, ವೈರ್ಲೆಸ್ ಯೂಸ್ ಮಾಡ್ತಿದ್ದೆ. ಅದು ಆವಾಗ ಚಾರ್ಜ್ ಖಾಲಿ ಆಗೋದು ಅದು ಇದು ಆಗ್ತಿತ್ತು, ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಇಲ್ಲಾಂದರೆ ಒಳ್ಳೊಳ್ಳೆ ಸ್ವಲ್ಪ ರೆಕಾರ್ಡ್ ಮಾಡಿದ್ದೀನಿ, ಬಟ್ ಅದು ಎಡಿಟ್ ಮಾಡೋಕ್ಕೆ ಬೇಜಾರು. ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನೆಂದರೆ, ನಾನು ಇವಾಗ ತುಂಬ ಜನ ಟ್ರಿಪ್ಪಿಗೆ ಹೋಗ್ತಾರೆ ಗುರು. ತುಂಬ ಜನರು, ತುಂಬ ಗ್ರೂಪ್ಸ್ಗಳು ಅವ್ರವ್ರ ಇದಕ್ಕೆಲ್ಲ ಹೋಗ್ತವ್ರೆ. ಅದಂದರೆ ಒಳ್ಳೆಯದು. ಏನಕ್ಕಂದರೆ ಇವಾಗಿರೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಅವೆಲ್ಲ ಸಖತ್ತಾಗಿದೆ. ಐ ಮೀನ್ ಟ್ರೈನ್ಸ್ ಇರ್ಬೋದು. ಫ್ಲೈಟ್ ಟಿಕೆಟು ಏನೋ ಅಷ್ಟು ಮೊದಲಿನ ಥರ ಇದ್ದಿಲ್ಲ. ಇವಾಗ ಒಂದು 2 ತಿಂಗಳು ಮುಂಚೆ ಮಾಡ್ಕೊಂಡ್ರೆ ಒಳ್ಳೆ ಚೀಪಲ್ಲೇ ಸಿಗುತ್ತೆ. ನಾನು ಬರ್ಬೇಕಾದ್ರೆ ನೋಡಿ ಡೆಲ್ಲಿಯಿಂದ, ಅದ್ರ ಹಿಂದಿನ ದಿವಸನೇ ಮಾಡಿದೆ ನಾನು. ನಂದು ದೇಹರಾದೂನಿಂದ ಕ್ಯಾನ್ಸಲ್ ಆಯಿತು ಟ್ರೈನು, ಬ್ಯಾಡ್ ವೆದರಿಂದ. ಬರ್ಬೇಕಾದ್ರೆ ಅವತ್ತು ನೈಟೇ ಮಾಡಿದೆ ನಾನು. 8,000 ರೂಪಾಯಿ ಸಿಕ್ಬಿಡ್ತು ನನಗೆ.
ಯೂಸಲಿ 5:30 6. ಏನಿರುತ್ತೆ ಈ ಬಾಕ್ಸಲ್ಲಿ ಎಲ್ಲರೂ ಇಟ್ಟಿರ್ತಾರೆ? ಅದರಲ್ಲಿ ರೈನ್ ಕೋಟು ಹಾಂ, ಇಲ್ಲ ಟೂಲ್ಸ್ ಏನಾರು. ಟೂಲ್ಸ್, ನಿಮ್ಮ ಕ್ಯಾಮ್ರಾ ಐಟಮು ಇಲ್ಲ ನಿಮ್ಮ ಇಲ್ಲ ನಾನು ಅದ್ರಲ್ಲಿ ರೈನ್ ಕೋಟ್ ಇಟ್ಟಿದ್ದೀನಿ. ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಾಗಲ್ಲ. ಜಸ್ಟ್ ಒಂದು ಇದು ಏನು ಬೇಕಾದ್ರೂ ಇಡ್ಬೋದು. ಏನು ಬೇಕಾದ್ರೆ ಇಡ್ಬೋದು. ಮ್ಯಾಕ್ಸಿಮಮ್ ಎಲ್ಲರೂ ಇಟ್ಟಿರ್ತಾರೆ, ಈ ಗಾಡಿ ಇಟ್ಟಿರೋರು ಎಲ್ಲರೂ ಅದು ಇಟ್ಟಿರ್ತಾರಲ್ಲ, ಏನಿದೆ ಅನ್ನೋದೇ ಒಂದು ಡೌಟ್ ನನಗೂ. ಅದ್ರಲ್ಲಿ ಏನು ಎಲ್ಲರೂ ಇಟ್ಟಿದ್ದಾರೆ ಏನಿದೆ ಅಂತಲೂ ಗೊತ್ತಿಲ್ಲ. ಆದರೆ ಎಲ್ಲ ಯೂಶಲಿ ಅದೇ ಕೆಲವರು ಟಿಫಿನ್ ಬಾಕ್ಸ್ ಇಟ್ಕೊಂಡು ಹೋಗ್ತಾರೆ ಆಫೀಸ್ ಹೋಗ್ಬೇಕಾರೆ. ಟಿಫನ್ ಬಾಕ್ಸು ಅಷ್ಟು ಅದು ಇಡ್ಬೋದು. ಹಾಕಿ ಟಿಫನ್ ಬಾಕ್ಸ್ ಇಡೋದು ಕ್ಯಾರಿಯರು, ಅದನ್ನು ಇಡ್ಬೋದು. ಇಲ್ಲಾಂದರೆ ರೈನ್ ಕೋಟ್ ಏನಾದ್ರು ಎಮರ್ಜೆನ್ಸಿ ಬೇಕಾಗಿದ್ದು ಟೂಲ್ಸ್ ಏನು ಗಾಡಿಗೆ ಬೇಕು ಅದು ಬಿಟ್ಕೊಂಡು ಬಾ. ಇದೊಂದು ಸಿಗ್ನಲ್ ಬಿಟ್ಟರೆ ಡೈರೆಕ್ಟ್ ಗುರು. ಇವಾಗ ಇವರೆಲ್ಲ ಕಾಲಲ್ಲೇ ಬ್ರೇಕ್ ಹೊಡೆಯೋದು ನೋಡಿ. ಸೊ ನಾನು ಸ್ಟಾರ್ಟಿಂಗ್ ಈ ಬೈಕ್ ತೊಗೊಂಡಾಗನು ಹಿಮಾಲಯ ಬೈಕಿನವರೆಲ್ಲ ಬಾಕ್ಸ್ ಹಾಕೊಂಡು ಹೋಗ್ತಾರೆ. ನನಗೂ ಕ್ಯೂರಿಯಾಸಿಟಿ ಇತ್ತು ಗುರು. ಬಟ್ ಅದು ನನಗೆ ಗೊತ್ತಾಗಿದೆ ಯಾವಾಗ ಅಂದರೆ ನಾನು ಬೈಕ್ ತಗೊಂಡು ನೆಕ್ಸ್ಟು ನಾನು ಅದನ್ನು ಫಿಟ್ ಮಾಡಿ ನಾನು ಅದನ್ನು ಯೂಶ್ವಲಿ ರೈನ್ ಕೋಟ್ ಇಡೋಕ್ಕೆ ಯೂಸ್ ಮಾಡ್ತೀನಿ. ಏನಕ್ಕಂದರೆ ಇಲ್ಲಿ ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಾಗಲ್ಲ ಗುರು. ಅದು ಬ್ಯಾಗಲ್ಲಿದ್ದರೆ ಸುಮ್ಮನೆ ಹೆವಿ, ಹಂಗಾಗಿ ಅದ್ರ ರೈನ್ ಕೋಟು ಇಲ್ಲ ಸ್ವಲ್ಪ ಪಂಜಿ ಕೋಡು ಅವನ್ನೆಲ್ಲ ಇಡ್ತೀನಿ. ಅದು ಏನಾರು ಕಟ್ಟಕ್ಕೆ ಏನಾರು ಸೊ ತುಂಬ ಯೂಸ್ಫುಲ್ ಆಗುತ್ತದು. ಅವನು ಅದ್ರ ಬಾಕ್ಸ್ ಬಗ್ಗೆ ಕೇಳ್ತಿದ್ದ. ಅವನಿಗೊಂದು ಕ್ಯೂರಿಯಾಸಿಟಿ, ಅದು ಏನು ಗುರು ಎಲ್ಲರೂ ಹಿಡ್ಕೋತಾರೆ ಈ ಥರ ಏನಕ್ಕೆ ಅಂತ. ಚೆನ್ನಾಗಿತ್ತು ಗುರು. ಕ್ಯೂರಿಯಾಸಿಟಿ ಎಲ್ಲರಿಗೂ ಇರುತ್ತಲ್ಲ, ಎಲ್ಲರಿಗೊಂದು ಗುರು ಏನಕ್ಕೆ ಇರ್ಬೋದು ಅಂತ. ತುಂಬ ಜನ ಅದಕ್ಕೆ ಕೇಳಲ್ಲ. ತುಂಬ ಜನ ಏನಾಗತ್ತಲ್ಲ ಅವ್ರು ಏನಕ್ಕೋ ಇಟ್ಕೊಂಡಿರ್ತಾನಂತ. ಪಾಪ ಇವ ಹುಡುಗ ಕೇಳ್ದ, ಖುಷಿ ಆಯ್ತು ಗುರು. ಈ ಸ್ಟ್ರೆಚ್ ಸಾಕಾಗಿರೋದು ಗುರು. ನಾನು ಮೊದಲು ಇದೇ ರೋಡಲ್ಲಿ ಬರ್ತಾಯಿದ್ದೆ ನಾನು. ಆಮೇಲೆ ಈ ಕಡೆ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಆಗೋದ್ರಿಂದ ನಾನು ಈಜಿಪುರದ ಮೇಲೆ ಬರೋದು. ಇಲ್ಲಿ ಒಳ್ಳೊಳ್ಳೆ ಗಾಡಿಗಳ ಜೊತೆ ರೇಸ್ ಮಾಡ್ಬೋದು ಗುರು ನಾವು. ನೋಡಿ ಹೆಂಗಿದೆ. ಇದಕ್ಕೆ ಗುರು ಬೆಂಗಳೂರು ಇಷ್ಟ ಆಗುತ್ತೆ. ನಾನು ಇಷ್ಟು ಬೇರೆ ಸಿಟೀಸಿಗೆಲ್ಲ ಹೋಗಿ ಬಂದಿದ್ದೀನಿ. ಹೈದ್ರಾಬಾದ್ ಇರ್ಬೋದು, ಆ ಕಡೆ ಚೆನ್ನೈ ಇರ್ಬೋದು. ಗುರು ನಮ್ಮ ಬೆಂಗಳೂರು ಥರ ಎಲ್ಲೂ ಇಲ್ಲ ಗುರು. ಇಷ್ಟು ಪೀಸಾಗಿ ಈ ಥರ ಮರ ಗಿಡಗಳು ಇರ್ಬೋದು. ಎಲ್ಲರೂ ಹೇಳ್ತಾರೆ ಬೆಂಗಳೂರು ಅಂದರೆ ಟ್ರಾಫಿಕ್ ಗುರು, ಟ್ರಾಫಿಕ್ ಅಂತ. ನಾನು ಹೇಳ್ತೀನಿ ಬೆಂಗಳೂರು ಅಂದರೆ ಟ್ರಾಫಿಕ್ ಒಂದೇ ಅಲ್ಲ ಗುರು. ಟ್ರಾಫಿಕ್ ಇರುತ್ತೆ ಅವಾಗ ಮಾತ್ರ. ಇವಾಗ ಆ ಫ್ಲೈಓವರ್ಸ್ ಎಲ್ಲ ಮಾಡೋದನ್ನೆಷ್ಟಂತೂ ಇನ್ನೂ ಕಡಿಮೆ ಆಗುತ್ತೆ ಟ್ರಾಫಿಕ್ಕು. ಬಟ್ ಇದೊಂಥರ ಸಾಕಾಗಿದೆ ಗುರು. ಇಲ್ಲಿ ಸಿಗೋಂಥ ಫ್ರೆಶ್ ಏರ್ ಇರ್ಬೋದಲ್ಲ, ಆ ಕಡೆ ಸಿಗಲ್ಲ ಗುರು. ಆ ಡೆಲ್ಲಿ ಅಂತೂ ಹಲ್ಕಟ್ಟಾಗಿ ಹೋಗಿದೆ ಗುರು. ಆ ರೇಂಜಿಗೆ ಹಾಳಾಗಿದೆ ಅಂದರೆ ಯಬ್ಬಾ. ನಾನು ಅಲ್ಲಿಂದ ಡೆಲ್ಲಿಂದ ಇದು ಫ್ಲೈಟ್ ತಗೋಬೇಕಾದ್ರೆ ಸೊ ನಾನು ದೇಹರಾದೂನಿಂದ ಹೋಗಿದ್ದೆ ಅಲ್ಲಿಗೆ ಗುರು. ಡೆಲ್ಲಿ ಹತ್ರ ಬರ್ತಿದ್ದಂಗೆ ನಾವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಆ ಗಾಳಿ ಇರ್ಬೋದು ಅದನ್ನೆಲ್ಲ ಫುಲ್ ಹೋಗಿದೆ ಗುರು. ಅಲ್ಲಿ ಯಾವ ಥರ ಇದು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅಲ್ಲಿದ್ದವ್ರಿಗೆಲ್ಲ ಅದು ಅಭ್ಯಾಸ ಆಗೋಗಿದೆ. ಅದೊಂದು ಹೆವಿ ಡೇಂಜರ್ ಗುರು ಆ ಥರ. ಓಕೆ ಗುರು, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಯಾವುದಾದ್ರು ರೈಡಿಗೆ ಹೋದರೆ ಒಳ್ಳೆ ವೀಡಿಯೋ ಮಾಡಿ ಹಾಕೋಣ. ಇವತ್ತೇನು ಆ ಥರದ್ದೇನು ಇದಿಲ್ಲ ತೋರಿಸುವಂಥದ್ದು. ಇವತ್ತಿಲ್ಲ ನಿಂತವ್ರು ಗುರು ಪೊಲೀಸು. ಮೊನ್ನೆ ಹಿಡ್ದಿದ್ದು ಅಲ್ಲಿ ಗುರು. ಸೊ ಇವತ್ತು ನಾನು ಈ ಕಡೆಯಿಂದ ತಗೊಂಬಿಡ್ತೀನಿ. ಅವ್ರು ಆಲ್ರೆಡಿ ವಾರ್ನಿಂಗ್ ಕೊಟ್ಟವ್ರೆ, ಇನ್ನೊಂದ್ಸಲ ನೋಡ್ಕೊಂಡ್ರೆ ಗ್ಯಾರಂಟಿ ಫೈನ್ ಹಾಕ್ತೀನಂತ. ಸೊ ಇಲ್ಲೇ ಒಳಗೆ ತಗೊಂಬಿಡ್ತೀನಿ ನಾನು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.